ನಮಸ್ಕಾರ ವೀಕ್ಷಕರೇ. ಅಮಾವಾಸ್ಯೆ ಹಬ್ಬ ಹರಿದಿನಗಳಲ್ಲಿ ಹಾಗೂ ಹೊಸ ವಾಹನಗಳನ್ನು ಖರೀದಿಸಿದ ನಂತರ ಕಾರುಗಳು, ಬೈಕ್ಗಳು ಇನ್ನಿತರ ವಾಹನದ ಚಕ್ರದ ಕೆಳಗೆ ನಿಂಬೆಹಣ್ಣನ್ನು ಇಟ್ಟು ದಾಟಿಸಿ ಪೂಜೆಯನ್ನು ಮಾಡಲಾಗುತ್ತೆ ಎಂದು ನಿಮಗೆ ಗೊತ್ತಿದೆ. ಅಷ್ಟೇ ಏಕೆ, ಪ್ರತಿ ಸಲವೂ ಈ ಪೂಜೆಯನ್ನು ನೀವು ಕೂಡ ಮಾಡುತ್ತೀರಿ. ಹಿರಿಯರು ಹೇಳುವ ಪ್ರತಿಯೊಂದು ಸಣ್ಣ ವಿಷಯದ ಹಿಂದೆ ಅರ್ಥವಿರಲಿ ಅಥವಾ ಇಲ್ಲದಿರಲಿ, ಅದನ್ನು ನಾವು ಒಂದು ಸಂಪ್ರದಾಯವಾಗಿ ಅನುಸರಿಸುತ್ತಾ ಬಂದಿದ್ದೇವೆ. ಆದರೆ ಒಂದು ದಿನ ಕೂಡ ಇದರ ಹಿಂದಿನ ವೈಜ್ಞಾನಿಕ ಸತ್ಯವನ್ನು ಯೋಚಿಸುವುದಿಲ್ಲ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಹಿಂದಿನ ವೈಜ್ಞಾನಿಕ ಸತ್ಯವನ್ನು ನೀವು ನೋಡಲಿದ್ದೀರಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾವೆಲ್ಲರೂ ಸಾಮಾನ್ಯವಾಗಿ ಯಾವುದೇ ಒಂದು ವಾಹನವನ್ನು ಖರೀದಿಸಿದಾಗ ಪೂಜೆಯನ್ನು ಮಾಡುತ್ತೇವೆ. ಈ ರೀತಿ ಮಾಡುವುದರಿಂದ ನಮಗೆ ಯಾವುದೇ ಅಪಾಯ ಬರುವುದಿಲ್ಲ ಎಂಬುದು ಹಿಂದೂ ಧರ್ಮದ ನಂಬಿಕೆ. ಯಾವುದಾದರೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಚಕ್ರದ ಕೆಳಗೆ ನಿಂಬೆಹಣ್ಣನ್ನು ಇಟ್ಟು ವಾಹನ ದಾಟಿಸಿದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಈ ರೀತಿ ವಾಹನಗಳನ್ನು ಪೂಜಿಸುವುದರಿಂದ ಹೆಚ್ಚಿನ ಲಾಭವಾಗುತ್ತದೆ ಎಂದು ನಂಬಲಾಗಿದೆ. ಹೊಸ ವಾಹನಗಳಲ್ಲದೆ ಕೆಲ ಹಬ್ಬಗಳಲ್ಲಿ ಹಳೆಯ ವಾಹನಗಳನ್ನು ತೊಳೆದು ನಿಂಬೆಹಣ್ಣನ್ನು ಇಟ್ಟು ಪೂಜಿಸಲಾಗುತ್ತೆ. ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಪೂಜಾ ವಿಧಾನದ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳುಂಟು. ಹಿಂದಿನ ಕಾಲದಲ್ಲಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಂಚರಿಸಲು ಕುದುರೆ ಬಂಡಿಗಳು ಮತ್ತು ಎತ್ತಿನ ಬಂಡಿಗಳನ್ನು ಬಳಸಲಾಗುತ್ತಿತ್ತು. ಎಷ್ಟೇ ದೂರದ ಪ್ರಯಾಣವಿದ್ದರೂ ಅವುಗಳನ್ನು ಬಳಕೆ ಮಾಡಲಾಗುತ್ತಿತ್ತು. ಅಂದಿನ ಕಾಲದಲ್ಲಿ ಸರಿಯಾದ ರಸ್ತೆಗಳು ಇರಲಿಲ್ಲ. ದಾರಿಯಲ್ಲಿ ಮಣ್ಣು, ಕೊಳಚೆ ಪ್ರದೇಶ, ನೀರು ಈ ತರಹದ ರಸ್ತೆಗಳನ್ನು ದಾಟಿ ಹೋಗಬೇಕಿತ್ತು. ಈ ಪ್ರಯಾಣದಲ್ಲಿ ಕುದುರೆಗಳು ಮತ್ತು ಎತ್ತುಗಳ ಕಾಲುಗಳಲ್ಲಿ ಕೆಲವು ರೀತಿಯ ಸೋಂಕುಗಳು ಕಾಡುತ್ತಿದ್ದವು. ಕೆಸರು ಮತ್ತು ಮಣ್ಣಿನಲ್ಲಿರುವ ಕೊಳಕು ಮತ್ತು ಸೂಕ್ಷ್ಮ ಜೀವಿಗಳು ಕುದುರೆಗಳು ಮತ್ತು ಎತ್ತುಗಳ ಪಾದಗಳನ್ನು ತಲುಪದಂತೆ ನಿಂಬೆಹಣ್ಣುಗಳನ್ನು ಅವುಗಳ ಪಾದದಲ್ಲಿ ಸವರಲಾಗುತ್ತಿತ್ತು. ನಿಂಬೆಹಣ್ಣಿನಲ್ಲಿರುವ ಅನೇಕ ಔಷಧಿ ಗುಣಗಳು ಕುದುರೆಗಳು ಮತ್ತು ಎತ್ತುಗಳ ಪಾದಗಳಿಗೆ ಸೋಂಕನ್ನು ಹರಡಲು ಬಿಡುವುದಿಲ್ಲ ಎಂದು ನಂಬಲಾಗಿತ್ತು. ಆದರೆ ನಂತರ ದಿನಗಳಲ್ಲಿ ಇದೇ ವಿಧಾನವನ್ನು ವಾಹನಗಳಿಗೆ ಬಳಸುವುದನ್ನು ಮುಂದುವರಿಸಲಾಯಿತು. ಅಂದು ಈ ರೀತಿಯಾಗಿ ಅನುಕರಣೆ ಮಾಡುವ ವಿಧಾನವನ್ನು ಇಂದಿಗೂ ಅನುಸರಿಸಲಾಗುತ್ತದೆ. ಆದರೆ ಕುದುರೆಗಳು ಮತ್ತು ಎತ್ತುಗಳ ಬದಲು ಜೀವ ಇಲ್ಲದ ವಾಹನಗಳು ಬಂದಿವೆ. ವಾಹನಗಳ ರಬ್ಬರ್ ಟೈರ್ಗಳಿಗೆ ಈ ರೀತಿಯ ನಂಬಿಕೆಯನ್ನು ಆಚರಿಸಲಾಗುತ್ತದೆ. ಈ ರಬ್ಬರ್ ಟೈರ್ಗಳಿಗೆ ಯಾವ ಸೋಂಕು ತಗುಲುತ್ತದೆ ಎಂದು ಗೊತ್ತಿಲ್ಲ, ಆದರೆ ಇದನ್ನು ಮಾಡುವುದು ಸಂಪ್ರದಾಯವಾಗಿದೆ. ಇದನ್ನು ಅನುಸರಿಸಿದರೆ ತಮಗೆ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಸಾಕಷ್ಟು ಜನರು ನಂಬುತ್ತಾರೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಣೆಗಾಗಿ ಹೃದಯಪೂರ್ವಕವಾದ ಧನ್ಯವಾದ.